ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ 13 ವರ್ಷದ ಬಾಲಕನೊಬ್ಬ ಆಟ ಆಡ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ತನ್ನ 3 ವರ್ಷದ ತಮ್ಮನ ಮೇಲೆ ಗುಂಡು ಹಾರಿಸಿದ್ದಾನೆ. ಗುಂಡು ತಗುಲಿದ ಪರಿಣಾಮ ಆ ಮಗು ಸಾವನ್ನಪ್ಪಿದೆ. ನಾಗಮಂಗಲದ ದೊಂದೇಮಾದಿಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ನರಸಿಂಹಮೂರ್ತಿ ಎಂಬುವರಿಗೆ ಸೇರಿದಂಥ ಕೋಳಿ ಫಾರಂನಲ್ಲಿ ಈ ಘಟನೆ ಸಂಭವಿಸಿದೆ. ಕೋಳಿ ಫಾರಂನಲ್ಲಿ ಭದ್ರತೆಗಾಗಿ ಒಂದು ಅಸಲಿ ಗನ್ ಅನ್ನ ಲೋಡ್ ಮಾಡಿ ಇಡಲಾಗಿತ್ತು. ಪಶ್ಚಿಮ ಬಂಗಾಳ ಮೂಲದ ಶಶಾಂಕ್ ಹಾಗೂ ಲಿಪಿಕಾ ದಂಪತಿ ಇಲ್ಲೇ ಕೂಲಿ ಕಾರ್ಮಿಕರಾಗಿದ್ದರು. 13 ವರ್ಷದ ಬಾಲಕ ಸಂದೀಪ್ ದಾಸ್ನೊಂದಿಗೆ 3 ವರ್ಷದ ಮಗುವನ್ನ ಆಟವಾಡೋಕೆ ಬಿಟ್ಟು ಕೆಲಸಕ್ಕೆ ಹೋಗಿದ್ರು. ಈ ವೇಳೆ ಬಾಲಕ ಸಂದೀಪ್ ಮೇಲೆ ಇದ್ದ ಗನ್ ತೆಗೆದುಕೊಂಡು ಕಳ್ಳ ಪೊಲೀಸ್ ಆಟ ಆಡೋಣ ಅಂತ 3 ವರ್ಷದ ಮಗುವಿನ ಮೇಲೆ ಶೂಟ್ ಮಾಡಿದ್ದಾನೆ. ಆಗ ಆಕಸ್ಮಿಕ ಫೈರಿಂಗ್ ಆಗಿದೆ. ಈ ಆಕಸ್ಮಿಕ ಫೈರಿಂಗ್ ಮಗುವಿನ ಹೊಟ್ಟೆಯನ್ನು ಸಿಡಿದೆ ಹಾಗೂ ಜೀವಕ್ಕೂ ಸಹ ಎರವಾಗಿದೆ. ಕಳ್ಳ ಪೊಲೀಸ್ ಆಟವನ್ನು ಆಡೋಕೆ ಆರಂಭಿಸಿದ್ದಾರೆ ಇಬ್ಬರು ಮಕ್ಕಳು. ಆದರೆ ಅಲ್ಲೇ ಒಂದು ಪಿಸ್ತೂಲ್ ಇತ್ತು. ಅದು ಆಟಿಕೆ ಪಿಸ್ತೂಲ ನಿಜವಾದ ಪಿಸ್ತೂಲ ಅಂತ ಜಡ್ಜ್ ಮಾಡಲಿಕ್ಕೆ 13 ವರ್ಷದ ಮಗುವಿಗೆ ಸಾಧ್ಯ ಆಗಿಲ್ಲ. ಅದೇ ಪಿಸ್ತೂಲನ್ನು ತೆಗೆದುಕೊಂಡು ಗುಂಡು ಹಾರಿಸಿದಾಗ ಆ ಗುಂಡು ಇನ್ನೊಂದು ಮಗುವಿಗೆ 3 ವರ್ಷದ ಮಗುವಿಗೆ ತಾಕಿದೆ. ಆ ಮಗು ಸಾವನ್ನಪ್ಪಿದೆ. ಇದೊಂದು ಹೃದಯ ವಿದ್ರಾವಕ ಘಟನೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೊಂದೇಮಾದಿಹಳ್ಳಿಯಲ್ಲಿ ನಡೆದಂಥ ಘಟನೆ, ಆ ಕೋಳಿ ಫಾರಂನಲ್ಲಿ ನಡೆದಂಥ ಘಟನೆ ಇದು. ಇಂಥ ವಸ್ತುಗಳನ್ನು ಮಕ್ಕಳಿಗೆ ಸಿಗದೇ ಇರೋ ಹಾಗೆ ಇಡಬೇಕು. ಅದು ಭಾಳ ಮೊದಲು ಯಾರು ಲೈಸೆನ್ಸ್ ತಗೊಂಡಿರ್ತಾರೆ ಆ ಆಯುಧಗಳ ಬಗ್ಗೆ ಅವರು ಎಚ್ಚರಿಕೆಯನ್ನು ವಹಿಸಬೇಕು. ಭಾಳ ಪ್ರಮುಖವಾಗಿ ಮಕ್ಕಳ ಕೈಗೆ ಸಿಗದ ರೀತಿಯಲ್ಲಿ ಈ ವಸ್ತುಗಳನ್ನು ಇಡಬೇಕು. ಮಕ್ಕಳ ಕೈಗೆ ಸಿಕ್ಕರೆ ಅದು ಯಾವುದೇ ವಸ್ತು ಸಿಕ್ಕರೂ ಸಹ ಅದು ಆಟಿಕೆನೇ ಅದು. ಹಾಗಾಗಿ ಈ ಪಿಸ್ತೂಲಿನ ಲೈಸೆನ್ಸ್ ಹೊಂದಿದಂಥ ಮಾಲೀಕರ ತಪ್ಪೇ ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ನೋಡೋಣ, ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದಿನ ತನಿಖೆ ಯಾವ ರೀತಿ ನಡೆಯುತ್ತೆ ಅಂತ.